ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೇದಾವತಿ, ಮಕ್ಕಳ ತಜ್ಞರು. ಇವತ್ತು ನಾವು ಟೀತಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಟೀತಿಂಗ್ ಸಿಂಡ್ರೋಮ್ ಅಂದರೆ ಏನು, ಅದು ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ. ಫಸ್ಟ್ ಆಫ್ ಆಲ್, ಟೀತಿಂಗ್ ಸಿಂಡ್ರೋಮ್ ಅಂದರೆ ಏನು ಅಂದರೆ, ಮಗುಗೆ ಫಸ್ಟ್ ಟೈಮ್ ಹಲ್ಲು ಉಡಬೇಕಾದ್ರೆ, ಅಂದರೆ 4 ರಿಂದ 6 ತಿಂಗಳಲ್ಲಿ ದವಡೆಯಿಂದ ಹಲ್ಲು ಹೊರಗಡೆ ಬರಬೇಕಾದ್ರೆ ಕೆಲವೊಂದು ಡಿಸ್ಕಂಫರ್ಟ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಮಗುಗೆ ಮತ್ತು ಪೇರೆಂಟ್ಸಿಗೆ. ಅದನ್ನು ಟೀತಿಂಗ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಅದು ಏನಕ್ಕಾಗುತ್ತೆ ಅಂದರೆ, ಅದು ದವಡೆಯಿಂದ ಹೊರಗಡೆ ಹಲ್ಲು ಬರಬೇಕಾದ್ರೆ ಅದು ಸ್ಪೇಸ್ ಮಾಡ್ಕೊಂಡು ಬರುತ್ತೆ. ಸೊ ಆ ಟೈಮಲ್ಲಿ ಮಕ್ಕಳಿಗೆ ಅದು ಕಂಫರ್ಟಬಲ್ ಆಗಿರಲ್ಲ ಕೆಲವೊಂದು ಮಕ್ಕಳಿಗೆ. ಸೊ ಅದು ಮಗು ಜಾಸ್ತಿ ಜೊಳಿಸೋದು ಶುರುವಾಗ್ಬೋದು, ಅಥವಾ ಕಂಟಿನ್ಯೂಸ್ ಆಗಿ ಅಳ್ಬೋದು, ಅಥವಾ ಎಲ್ಲನೂ ಬಾಯಿಗೆ ಹಾಕ್ಕೊಂಡು ಅಳ್ತಾ ಇರುತ್ತೆ ಮಗು. ಕೆಲವು ಸಲ ಮೈ ಬೆಚ್ಚಗಾಗ್ಬೋದು, ಅಥವಾ ಗಮ್ಸ್ ಇರುತ್ತಲ್ಲ ಜಂತು, ಅಲ್ಲಿ ಸಹ ದವಡೆಯಲ್ಲಿ ಸ್ವಲ್ಪ ರೆಡ್ನೆಸ್ ಥರ ಆಗ್ಬೋದು, ನೋವು ಇರ್ಬೋದು. ಈ ಟೈಮಲ್ಲೆಲ್ಲ ಅದು ಟೀತಿಂಗ್ ರಿಲೇಟೆಡ್ ಅಂತ ಹೇಳ್ತೀವಿ. ಏನಕ್ಕೆ ಟೀತಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಈಗ ಅಂದರೆ, ಯೂಶ್ವಲಿ ಫಸ್ಟ್ ಟೈಮ್ ಪೇರೆಂಟ್ಸ್ ಆದವರಿಗೆ ಆ್ಯಂಗ್ಸೈಟಿ ಇರುತ್ತೆ. ಅಂದರೆ ಅಲ್ಲಿ ಬರ್ತಾಯಿದೆ, ಆ ಕಾರಣಕ್ಕೆ ಜ್ವರ ಬಂದಿದೆ, ಭೇದಿ ಆಗ್ತಾಯಿದೆ ಅಂತ. ಸೊ ಅಲ್ಲಿ ಬರೋದಕ್ಕೂ, ಜ್ವರ ಬರೋದಕ್ಕೂ ಅಥವಾ ಭೇದಿ ಆಗೋದಕ್ಕೂ ಯಾವುದೇ ಸಂಬಂಧ ಇರಲ್ಲ. ನಾವು ಏನು ಮಾಡ್ಬೋದು, ಮಗುಗೆ ಈ ಥರ ಸಿಮ್ಟಮ್ಸ್ ಬರ್ತಾಯಿದೆ ಅಂದರೆ, ನೀವು ದವಡೆಗೆ ಸ್ವಲ್ಪ ನಿಮ್ಮ ಕೈನೇ ಕ್ಲೀನಾಗಿ ತೊಳ್ಕೊಂಡು ಮಸಾಜ್ ಕೊಡ್ಬೋದು, ಅಥವಾ ಟೀತರ್ ಯೂಸ್ ಮಾಡ್ಬೋದು, ಅಥವಾ ಕೋಲ್ಡ್ ಆಬ್ಜೆಕ್ಟ್ಸನ್ನು ಸ್ವಲ್ಪ ಬಾಯಿಗೆ ಹಾಕಿ ಕೊಡ್ಬೋದು ಅಗಿಲಿಕ್ಕೆ, ಅಥವಾ ಪ್ಯಾರಾಸಿಟಮಾಲ್ ಕೆಲವು ಸಲ ಕೊಡ್ಬೋದು, ಅಥವಾ ಕಾಮನ್ನಾಗಿ ಟೀತಿಂಗ್ ಜೆಲ್ಸ್ ಅಂತಲೇ ಸಿಗುತ್ತೆ ಫಾರ್ಮಸಿಯಲ್ಲಿ, ಅದನ್ನು ಸಹ ಟ್ರೈ ಮಾಡ್ಬೋದು. ಇದಲ್ಲದೆ ನಿಮ್ಮ ಮಗುಗೆ ಜ್ವರ ಬರ್ತಾಯಿದೆ, 38 ಡಿಗ್ರೀಸ್ಗಿಂತ ಜಾಸ್ತಿ ಇದೆ, ಅಥವಾ ಭೇದಿ ಆಗ್ತಾಯಿದೆ ತುಂಬ ಸಲ, ಅಥವಾ ಮಗುಗೆ ಫೀಡು ತೊಗೋತಾ ಇಲ್ಲ, ಈ ಥರ ಎಲ್ಲ ಇದ್ದಾಗ ನಿಮ್ಮ ಪೀಡಿಯಾಟ್ರಿಷನ್ ಹತ್ರ ಕನ್ಸಲ್ಟ್ ಮಾಡಿ ಅವರು ಏನು ಸಮಸ್ಯೆ ಇದೆ ಅದನ್ನು ನೋಡಿಬಿಟ್ಟು ಟ್ರೀಟ್ ಮಾಡ್ತಾರೆ. ಮತ್ತು ಅಲ್ಲಿ ಬರೋದ್ರ ಬಗ್ಗೆ, ಅಲ್ಲಿನ ಬಗ್ಗೆ ನಿಮ್ಗೆ ಏನು ಡೌಟ್ಸ್ ಇದ್ರೂ ನೀವು ಮಗುನ ಕರ್ಕೊಂಡು ವ್ಯಾಕ್ಸಿನೇಷನ್ ಕನ್ಸಲ್ಟೇಷನಿಗೆ ಹೋಗ್ತಿರಾಗ ಆವಾಗ ಸಹ ಡಿಸ್ಕಸ್ ಮಾಡಿ, ಮತ್ತು ನಿಮ್ಗೆ ಏನೇನು ಡೌಟ್ಸ್ ಇದೆ ಅದೆಲ್ಲ ಕ್ಲಿಯರ್ ಮಾಡ್ಕೋಬೋದು. ಥ್ಯಾಂಕ್ ಯು.